ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ನಾಳೆಯೇ ನಿರ್ಧಾರವಾಗುತ್ತಾ ರಾಜ್ಯದ ಅನ್ಲಾಕ್ ಭವಿಷ್ಯ. ಅನ್ಲಾಕ್ ಬಳಿಕ ಬೆಂಗಳೂರಲ್ಲಿ ಜಾರಿಯಾಗುತ್ತಾ ನೈಟ್ ಕರ್ಫ್ಯೂ. ಸಹಿ ಸಂಗ್ರಹಿಸುತ್ತೇವೆ ಎಂದ ಹೊನ್ನಾಳಿ ಹೋರಿಗೆ ಗುಮ್ಮಿದ್ಯಾರು? ಶೋಕಾಸ್ ನೋಟಿಸ್ಗೆ ಗಿಮ್ಮಿಕ್ ರೀತಿ ಉತ್ತರ ಕೊಟ್ಟಿದ್ದು ಹೇಗೆ ಕಿಮ್ಸ್ ವೈದ್ಯರು? ನಾಳೆಯೇ ನಿರ್ಧಾರವಾಗುತ್ತಾ ರಾಜ್ಯದ ಅನ್ಲಾಕ್ ಭವಿಷ್ಯ. ಯಾವ್ಯಾವ ಮಾನದಂಡದಲ್ಲಿ ಅನ್ಲಾಕ್ ಮಾಡಲಿದೆ ಸರ್ಕಾರ? ಅನ್ಲಾಕ್ ಬಳಿಕ ಬೆಂಗಳೂರಿನಲ್ಲಿ ಜಾರಿಯಾಗುತ್ತಾ ನೈಟ್ ಕರ್ಫ್ಯೂ? ನೋಡೋಣ ಶೀಘ್ರದಲ್ಲೇ ಅನ್ಲಾಕ್. ನ್ಯೂಸ್ ಟಾಪ್ 9ನಲ್ಲಿ ಬೆಂಗಳೂರು ಸೇರಿದಂತೆ ಇಡೀ ರಾಜ್ಯ ಶೀಘ್ರದಲ್ಲೇ ಅನ್ಲಾಕ್ ಆಗುವ ಸಾಧ್ಯತೆ ಇದೆ. ಹೆಮ್ಮಾರಿ ಅಟ್ಟಹಾಸ ತಗ್ತಾ ಇದ್ದಂತೆ ಕರುನಾಡಿನ ಲಾಕ್ ಓಪನ್ ಫಿಕ್ಸ್ ಆಗಿದ್ದು, ಅನ್ಲಾಕ್ ಆದರೆ ಯಾವುದಕ್ಕೆಲ್ಲ ಅವಕಾಶ ಕೊಡ್ತಾರೆ ಅನ್ನೋದು ಕುತೂಹಲ ಹುಟ್ಟಿಸಿದೆ. ಬಸ್, ಆಟೋ, ಕ್ಯಾಬ್ಗಳ ಸಂಚಾರ ಶುರುವಾಗಿ ಬಿಡುತ್ತಾ? ಹೋಟೆಲ್, ಮಾಲ್, ಬಾರ್, ಪಬ್ಗಳಿಗೂ ಅವಕಾಶ ಕೊಡ್ತಾರಾ ಅನ್ನೋದು ನಿರೀಕ್ಷೆ ಮೂಡಿಸಿದೆ. ಕರುನಾಡಿಗೆ ಬಿದ್ದಿರೋ ಲಾಕ್ ಶೀಘ್ರದಲ್ಲೇ ಓಪನ್ ಆಗುವ ನಿರೀಕ್ಷೆ ಇದೆ. 1.5 ತಿಂಗಳ ಜನರ ವನವಾಸಕ್ಕೆ ಮುಕ್ತಿ ಸಿಗಲಿದ್ದು, ನಾಳೆಯೇ ಅನ್ಲಾಕ್ ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. ನಿನ್ನೆ ಟಾಸ್ಕ್ ಫೋರ್ಸ್ ಸುದೀರ್ಘವಾಗಿ ಸಭೆ ನಡೆಸಿತ್ತು. ಅದರ ಬೆನ್ನಲ್ಲೇ ನಾಳೆ ಮುಖ್ಯಮಂತ್ರಿ ಬಿಎಸ್ವೈ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಬೆಂಗಳೂರು ಸೇರಿದಂತೆ ರಾಜ್ಯವನ್ನ ಅನ್ಲಾಕ್ ಮಾಡುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಬಿಎಸ್ವೈ ನೇತೃತ್ವದಲ್ಲಿ ನಾಳೆ ಮಹತ್ವದ ಸಭೆ ನಿಗದಿಯಾಗಿದೆ. ಕೋವಿಡ್ ಉಸ್ತುವಾರಿ ಸಚಿವರು ಅಧಿಕಾರಿಗಳ ಜೊತೆ ಸಭೆ ನಡೆಸಲಿದ್ದು, ಬೆಂಗಳೂರು ಸೇರಿದಂತೆ ಕರುನಾಡಿನ ಅನ್ಲಾಕ್ ಬಗ್ಗೆ ಚರ್ಚಿಸಲಿದ್ದಾರೆ. ಪಾಸಿಟಿವಿಟಿ ರೇಟ್ ಆಧಾರದಲ್ಲಿ ಅನ್ಲಾಕ್ಗೆ ಪ್ಲಾನ್ ಮಾಡಿದ್ದು, ಸಿಎಂ ಬಿಎಸ್ವೈ ಸಭೆ ಮುಗಿತಾ ಇದ್ದಂತೆ ಅನ್ಲಾಕ್ ಭವಿಷ್ಯ ಹೊರಬೀಳಲಿದೆ. ಹೀಗಾಗಿ ನಾಳಿನ ಸಿಎಂ ಬಿಎಸ್ವೈ ಸಭೆಯತ್ತ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. 3 ಹಂತಗಳಲ್ಲಿ ಅನ್ಲಾಕ್ ಮಾಡೋಕೆ ಸರ್ಕಾರ ಪ್ಲಾನ್ ಮಾಡಿದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ರೇಟ್ ಸದ್ಯ 9.08%. ಹೀಗಾಗಿ ಪಾಸಿಟಿವಿಟಿ 5% ಕಡಿಮೆ ಆಗ್ತಾ ಇದ್ದಂತೆ ಅನ್ಲಾಕ್ ಮಾಡಲಿದ್ದಾರೆ. ಮೊದಲ ಹಂತದಲ್ಲಿ ಔಟ್ಡೋರ್ ಚಟುವಟಿಕೆಗಳಿಗೆ ಅವಕಾಶ ನೀಡಲಿದ್ದು, ಕಠಿಣ ನಿರ್ಬಂಧ ವಿಧಿಸಿ ಸಾರಿಗೆ ಸಂಚಾರ ಪುನರಾರಂಭ ಆಗಲಿದೆ. ಇನ್ನು 2ನೇ ಹಂತದಲ್ಲಿ ಜಿಮ್, ಥಿಯೇಟರ್, ಶಾಲಾ, ಕಾಲೇಜು ಓಪನ್ ಆಗಲಿದೆ. ಬಳಿಕ ಬಹಿರಂಗ ಸಭೆ, ಸಮಾರಂಭ, ಮನೋರಂಜನಾ ಚಟುವಟಿಕೆ ಶುರುವಾಗಲಿದೆ. ಕೇವಲ 3 ಹಂತದ ಅನ್ಲಾಕ್ ಪ್ಲಾನ್ ಮಾತ್ರವಲ್ಲ, ರಾಜ್ಯ ಸರ್ಕಾರದ ಮುಂದೆ ಮತ್ತೊಂದು ಪ್ಲಾನ್ ಇದೆ. ಜೂನ್ 14ಕ್ಕೆ ಲಾಕ್ಡೌನ್ ಅಂತ್ಯವಾದರೂ ನಂತರ ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಜೂನ್ 14ರ ನಂತರ ನೈಟ್ ಕರ್ಫ್ಯೂ ಜಾರಿ ತರಬೇಕು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಂಜೆ ಹೊತ್ತು ಜನರು ಹೆಚ್ಚು ಸೇರ್ತಾರೆ. ಇದರಿಂದ ಚಾಟ್ಸ್, ಪಾರ್ಟಿ, ಗುಂಪು ಸೇರೋದು ಹೆಚ್ಚಾಗುತ್ತೆ. ಹೀಗಾಗಿ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೂ ಓಡಾಟಕ್ಕೆ ಅವಕಾಶ ಕೊಟ್ಟು ನಂತರ ನೈಟ್ ಕರ್ಫ್ಯೂ ಮಾಡಿದ್ರೆ ಒಳ್ಳೆಯದು ಅಂತ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಅನ್ಲಾಕ್ಗೆ ಕೌಂಟ್ಡೌನ್ ಬೆನ್ನಲ್ಲೇ ಬಿಬಿಎಂಪಿಗೆ ಭೀತಿ ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅನ್ಲಾಕ್ ಮಾಡಿದ್ರೆ ಸೋಂಕಿತರು ಹೆಚ್ಚಳವಾಗುವ ಆತಂಕ ಇದ್ದು, ಅದಕ್ಕಾಗಿ ಕೆಲ ಷರತ್ತುಗಳಿಗೆ ಬಿಬಿಎಂಪಿ ಪಟ್ಟು ಹಿಡಿದಿದೆ. ಅನ್ಲಾಕ್ ಮಾಡಿದ್ರೆ ಸಮಸ್ಯೆ ಇಲ್ಲ, ಆದರೆ ಜೂನ್ 14ರ ನಂತರ ಷರತ್ತುಗಳನ್ನು ವಿಧಿಸುವಂತೆ ಮನವಿ ಮಾಡಿದೆ. ಕೆಲವು ವಾಣಿಜ್ಯ ಚಟುವಟಿಕೆಗೆ ಅವಕಾಶ ನೀಡಬೇಕು ಅಂತ ತಿಳಿಸಿರೋ ಬಿಬಿಎಂಪಿ ಥಿಯೇಟರ್ ಓಪನ್ ಮಾಡದೇ ಇರೋಕೆ ನಿರ್ಧಾರ ಮಾಡಿದೆ. ಬೆಂಗಳೂರಿನಲ್ಲಿ ಮಾಲ್ಗಳು ಜೂನ್ ಅಂತ್ಯದವರೆಗೂ ಯಥಾಸ್ಥಿತಿ ಬಂದ್ ಆಗಿರಬೇಕು ಅಂತ ಸರ್ಕಾರಕ್ಕೆ ಬಿಬಿಎಂಪಿ ಷರತ್ತು ಇಟ್ಟಿದೆ. ಅಲ್ಲದೆ ಅನ್ಲಾಕ್ನಲ್ಲೂ ಹೋಟೆಲ್, ರೆಸ್ಟೋರೆಂಟ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ನೀಡಬೇಕು ಅಥವಾ 50% ಗ್ರಾಹಕರಿಗೆ ಮಾತ್ರ ಅವಕಾಶ ನೀಡಬೇಕು ಅಂತ ತಿಳಿಸಿದೆ. ಜೊತೆಗೆ ಬೆಳಗ್ಗೆ 10ರಿಂದ ಸಂಜೆವರೆಗೂ ಬಾರ್ ಓಪನ್ ಮಾಡಿ, ಆದರೆ ಪಾರ್ಸಲ್ಗಷ್ಟೇ ಅವಕಾಶ ಕೊಟ್ಟು ಅಗತ್ಯ ವಸ್ತು ಖರೀದಿಗೂ ಸಂಜೆವರೆಗೂ ವಿನಾಯಿತಿ ಕೊಡಬೇಕು ಅಂತ ತಿಳಿಸಿದೆ. ಅನ್ಲಾಕ್ ಮಾಡಿದ್ರೆ ಸಾರಿಗೆ ಸಂಚಾರಕ್ಕೂ ಅನುಮತಿ ನೀಡುವ ಸಾಧ್ಯತೆ ಇದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರಕ್ಕೆ ಅವಕಾಶ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ 50% ಮಾತ್ರ ಪ್ರಯಾಣಿಕರ ಸಂಚಾರಕ್ಕೆ ಒಪ್ಪಿಗೆ ಸೂಚಿಸಿ ಆಟೋ, ಓಲಾ, ಊಬರ್, ಟ್ಯಾಕ್ಸಿ ಓಡಾಟಕ್ಕೂ ಅನುಮತಿ ನೀಡುವ ನಿರೀಕ್ಷೆ ಇದೆ. ಆದರೆ ಜಿಮ್, ಪಾರ್ಕ್, ಸ್ವಿಮ್ಮಿಂಗ್ ಪೂಲ್ಗಳು ಜೂನ್ ಅಂತ್ಯದವರೆಗೂ ಕ್ಲೋಸ್ ಆಗಿರೋದು ಫಿಕ್ಸ್ ಆಗಿದೆ. ಅನ್ಲಾಕ್ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ವೈ ತೀರ್ಮಾನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ ತಿಳಿಸಿದ್ದಾರೆ. ಎಲ್ಲರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಮಾಡ್ತಾರೆ. ಕೆಲ ಜಿಲ್ಲೆಯನ್ನ ಬಿಟ್ಟು ಬಹುತೇಕ ಜಿಲ್ಲೆಯಲ್ಲಿ ಕೊರೋನಾ ಕಂಟ್ರೋಲ್ಗೆ ಬಂದಿದೆ. ಹೀಗಾಗಿ ಆ ಜಿಲ್ಲೆಗಳಲ್ಲಿ ವಿನಾಯಿತಿ ಕೊಡಬೇಕಾ ಅನ್ನೋದರ ಬಗ್ಗೆ ಚರ್ಚೆ ಮಾಡಿ ಸಿಎಂ ಬಿಎಸ್ವೈ ಮುಂದಿನ ತೀರ್ಮಾನ ಕೈಗೊಳ್ತಾರೆ ಅಂತ ಡಿಸಿಎಂ ಅಶ್ವಥ್ ನಾರಾಯಣ ಹೇಳಿದ್ರು. ಲಾಕ್ಡೌನ್ ಇದ್ರೂ ಬೆಂಗಳೂರಲ್ಲಿ ಬಿಂದಾಸ್ ಆಗಿ ಓಡಾಡ್ತಿದ್ದಾರಾ? ಅನ್ಲಾಕ್ ಸುಳಿವಿನ ಬೆನ್ನಲ್ಲೇ ವಾಹನಗಳ ಭರಾಟೆ ಹೆಚ್ಚಾಯ್ತಾ? ಬಂದಾಗಿದ್ದ ಮೇಲ್ಸೇತುವೆಯನ್ನೇ ಓಪನ್ ಮಾಡಿದ್ದೆಲ್ಲಿ? ನೋಡೋಣ ರಿಯಾಲಿಟಿ ಚೆಕ್ ನ್ಯೂಸ್ ಟಾಪ್ 9ನಲ್ಲಿ.
ಲಾಕ್ಡೌನ್ ಇದ್ರೂ ಬೆಂಗಳೂರಿನಲ್ಲಿ ಅನ್ಲಾಕ್ ಆದಂತೆ ಕಾಣಿಸ್ತಿದೆ. ಜೂನ್ 14ರವರೆಗೂ ಲಾಕ್ಡೌನ್ ಇದ್ರೂ ಬಿಂದಾಸ್ ಆಗಿ ಓಡಾಟ ನಡೀತಾ ಇದೆ. ಹೀಗಾಗಿ ಮಾಗಡಿ ರೋಡ್ ಠಾಣೆ ಪೊಲೀಸರು ಬೆಳಗ್ಗೆಯಿಂದಲೇ ರಸ್ತೆಗೆ ಇಳಿದಿದ್ರು. ಠಾಣೆ ಎದುರು ಪ್ರತಿ ವಾಹನವನ್ನ ಚೆಕ್ ಮಾಡಿದ ಖಾಕಿ ಟೀಮ್ ಚಾಲಕರನ್ನ ಪ್ರಶ್ನೆಗೆ ಒಳಪಡಿಸಿತು. ಲಾಕ್ಡೌನ್ ಮಧ್ಯೆ ಯಾವ ಕಾರಣಕ್ಕೆ ಹೊರಗೆ ಬಂದಿದ್ದೀರಿ ಅಂತ ಪೊಲೀಸರು ಸವಾರರನ್ನ ಪ್ರಶ್ನಿಸಿದ್ರು. ಈ ವೇಳೆ ಸೂಕ್ತ ಕಾರಣ ಕೊಟ್ಟವರನ್ನ ಪೊಲೀಸರು ಬಿಟ್ಟು ಕಳುಹಿಸಿದ್ರು. ಅನಗತ್ಯವಾಗಿ ರಸ್ತೆಗೆ ಇಳಿದ ವಾಹನಗಳನ್ನ ಸೀಸ್ ಮಾಡಿದ್ದಾರೆ. ಪ್ರತಿ ಕಾರು ಮತ್ತು ಬೈಕ್ ಅನ್ನ ತಪಾಸಣೆಗೆ ಒಳಪಡಿಸಿದ್ರು. ಕೆಆರ್ ಮಾರ್ಕೆಟ್ ಚಾಮರಾಜಪೇಟೆ ಭಾಗದಲ್ಲಿ ವಾಹನಗಳ ಸಂಚಾರ ಹೆಚ್ಚಳವಾಗಿತ್ತು. ಅನ್ಲಾಕ್ ಸುಳಿವು ಸಿಗ್ತಾ ಇದ್ದಂತೆ ಹಲವು ವೆಹಿಕಲ್ಗಳು ರಸ್ತೆಗೆ ಇಳಿದಿದ್ವು. ಆಟೋಗಳು ಕೂಡ ಎಂದಿನಂತೆ ರೋಡ್ಗೆ ಇಳಿದಿದ್ವು. ನಿತ್ಯ ವಾಹನ ತಪಾಸಣೆ ಮಾಡ್ತಾ ಇದ್ದ ಪೊಲೀಸರು ಇಂದು ಹಲವು ವಾಹನಗಳು ರಸ್ತೆಗೆ ಇಳಿದಿದ್ದು ನಾಪತ್ತೆಯಾಗಿದ್ರು. ಇನ್ನು ಬಿಎಂಟಿಸಿ ಬಸ್ಗಳು ಕೂಡ ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿದ್ವು. ರಾಜಧಾನಿಯನ್ನ ಅನ್ಲಾಕ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಲಾಕ್ಡೌನ್ ಮಧ್ಯೆ ಬೆಳಗ್ಗೆ ಆನಂದರಾವ್ ಸರ್ಕಲ್, ಮೌರ್ಯ ಸರ್ಕಲ್, ಶಿವಾನಂದ ಸೇರಿದಂತೆ ಮೆಜೆಸ್ಟಿಕ್ ಸುತ್ತಮುತ್ತ ವಾಹನಗಳ ಭರಾಟೆ ಜೋರಾಗಿತ್ತು. ಲಾಕ್ಡೌನ್ಗೆ ಗುಡ್ ಬೈ ಹೇಳಿದ ಚಾಲಕರು, ಸವಾರರು ಬೇಕಾಬಿಟ್ಟಿಯಾಗಿ ವಾಹನಗಳಲ್ಲಿ ರಸ್ತೆಗೆ ಇಳಿದಿದ್ರು. ಬೆಂಗಳೂರು ಸಂಪೂರ್ಣವಾಗಿ ಅನ್ಲಾಕ್ ಆದಂತೆ ದೃಶ್ಯ ಕಂಡುಬಂತು. ಸಿಎಂ ಅನ್ಲಾಕ್ ಸುಳಿವು ಕೊಟ್ಟ ಬೆನ್ನಲ್ಲೇ ಆನಂದ ಸರ್ಕಲ್ ಬಳಿಯ ಫ್ಲೈ ಓವರ್ ಅನ್ನ ಪೊಲೀಸರು ತೆರೆದಿದ್ದಾರೆ. ಇಷ್ಟು ದಿನ ಲಾಕ್ಡೌನ್ ಮಧ್ಯೆ ಬ್ಯಾರಿಕೇಡ್ ಹಾಕಿ ಮೇಲ್ಸೇತುವೆಯನ್ನ ಪೊಲೀಸರು ಮುಚ್ಚಿದ್ದು, ಇದೀಗ ಫ್ಲೈ ಓವರ್ ಸೇವೆಯನ್ನ ವಾಹನಗಳ ಓಡಾಟಕ್ಕೆ ಪೊಲೀಸರು ಮುಕ್ತ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಗೆ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಕೊಡಿಗೆಹಳ್ಳಿ ಬಳಿ ವಾಹನ ದಟ್ಟಣೆ ಹೆಚ್ಚಿತ್ತು. ಅನ್ಲಾಕ್ ಸುಳಿವು ಬೆನ್ನಲ್ಲೇ ಬೆಂಗಳೂರಿನತ್ತ ವೆಹಿಕಲ್ಗಳ ದಂಡೆ ಹರಿದು ಬರ್ತಾ ಇದ್ದು, ಕೊಡಿಗೆಹಳ್ಳಿ ಸಿಗ್ನಲ್ ಬಳಿ ಸಾಲುಗಟ್ಟಿ ನಿಂತಿದ್ವು. ಹೀಗೆ ವೆಹಿಕಲ್ಗಳು ನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ರು. ಪೊಲೀಸರು ಸೈಲೆಂಟ್ ಆಗಿದ್ರು. ಇನ್ನು ಖಾಸಗಿ ಬಸ್ಗಳು ಕೂಡ ರಸ್ತೆಗಿಳಿದಿದ್ವು. ಲಾಕ್ಡೌನ್ ನಿಯಮ ತುಸು ಸಡಿಲವಾಗ್ತಾ ಇದ್ದಂತೆ ಬೆಳಬೆಳಗ್ಗೆ ಮೈಸೂರು ರಸ್ತೆ, ನಾಯಂಡಹಳ್ಳಿ ಜಂಕ್ಷನ್ ಸುತ್ತಮುತ್ತ ವಾಹನಗಳ ದರ್ಬಾರ್ ಹೆಚ್ಚಾಗಿತ್ತು. ಲಾಕ್ಡೌನ್ ಮಧ್ಯೆಯೂ ಕೆಲವು ವಾಹನಗಳು ಬಿಂದಾಸ್ ಆಗಿ ಸಂಚಾರದಲ್ಲಿ ತೊಡಗಿದ್ವು. ಸರ್ಕಾರ ಹಲವು ಉದ್ಯಮಗಳಿಗೆ ಅವಕಾಶ ಕೊಟ್ಟ ಕಾರಣದಿಂದಾಗಿ ಜನರ ಓಡಾಟ ಹೆಚ್ಚಾಗಿದ್ದು, ವಾಹನ ಸಂಚಾರದ ಭರಾಟೆ ಜೋರಾಗಿತ್ತು. ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ವಹಿವಾಟು ಎಂದಿನಂತೆ ಶುರುವಾಗಿತ್ತು. ಮಾರುಕಟ್ಟೆಯತ್ತ ಬಂದ ಜನ ಕೋವಿಡ್ ರೂಲ್ಸ್ ಪಾಲಿಸದೆ ಗುಂಪು ಗುಂಪಾಗಿ ಅಗತ್ಯ ವಸ್ತುವನ್ನ ಕೊಳ್ಳುವಲ್ಲಿ ಬ್ಯುಸಿಯಾಗಿದ್ರು. ಅಂಗಡಿ ಮಾಲೀಕರು ಅಂತರವನ್ನ ಪಾಲಿಸಿ ಅಂತ ಗ್ರಾಹಕರಿಗೆ ತಿಳಿ ಹೇಳದೆ ವ್ಯಾಪಾರದಲ್ಲಿ ತೊಡಗಿದ್ರು. ಇನ್ನು ಕೆಲವೆಡೆ ಜನ ಗುಂಪು ಗುಂಪಾಗಿ ನಿಂತು ಮಾತನಾಡುವುದರಲ್ಲಿ ತಲ್ಲೀನರಾಗಿದ್ರು. ನಗರದ ಬಹುತೇಕ ಕಡೆ ಲಾಕ್ಡೌನ್ ನಡುವೆ ಅಂಗಡಿಗಳನ್ನು ತೆರೆಯಲಾಗಿದ್ದು, ಲಾಕ್ಡೌನ್ ಜಾರಿಯಲ್ಲಿ ಇದೆಯಾ ಅನ್ನೋ ಶಂಕೆ ಮೂಡಿಸಿತ್ತು. ಅನುಮತಿ ಇಲ್ಲದೆ ಇದ್ರೂ ಹಲವು ಕಡೆ ಬಟ್ಟೆ ಅಂಗಡಿ, ಫ್ಯಾಷನ್ ಸ್ಟೋರ್ಸ್ ಓಪನ್ ಇದ್ದು ಬಿಸಿನೆಸ್ ಬಿಂದಾಸ್ ಆಗಿ ಸಾಗಿತ್ತು. ಈ ನಡುವೆ ಯಶವಂತಪುರ ಸರ್ಕಲ್ನಲ್ಲೂ ಕೆಲ ಅಂಗಡಿ ಓಪನ್ ಇದ್ದು ವಾಹನ ಸಂಚಾರ ನಿತ್ಯದಂತೆ ಇತ್ತು. ಮಾಗಡಿ ರೋಡ್ನಲ್ಲಿ ವಾಹನಗಳ ಮುಂಗಟ್ಟುಗಳನ್ನು ಮಾಲೀಕರು ತೆರೆದಿದ್ದು, ರಾಜಧಾನಿ ಅನ್ಲಾಕ್ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಮೂಡಿತ್ತು. ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಅಗತ್ಯ ವಸ್ತು ಖರೀದಿಗೆ ಅವಕಾಶವಿದೆ. ಆದರೆ ಮೊಬೈಲ್ ಶಾಪ್, ಹಾರ್ಡ್ವೇರ್, ಫ್ಯಾನ್ಸಿ ಸ್ಟೋರ್, ಬಟ್ಟೆ ಅಂಗಡಿ, ಎಲೆಕ್ಟ್ರಿಕ್ ಶಾಪ್ ಸೇರಿದಂತೆ ಹಲವು ಅಂಗಡಿಗಳು ತೆರೆದಿದ್ದು ವ್ಯಾಪಾರ ಎಂದಿನಂತೆ ಶುರುವಾಗಿತ್ತು. ಹೀಗಾಗಿ ಲಾಕ್ಡೌನ್ ಮಧ್ಯೆ ಮಾಗಡಿ ರೋಡ್ ಅನ್ಲಾಕ್ ಆಯ್ತಾ ಅನ್ನೋ ಅನುಮಾನ ಮೂಡಿತ್ತು. ರಾಜ್ಯ ಕಮಲ ಪಾಳ್ಯದಲ್ಲಿ ಸಹಿ ಸಂಗ್ರಹ ಅಭಿಯಾನದ ಸಂಚಲನ. ಸಹಿ ಸಂಗ್ರಹಿಸುತ್ತೇವೆ ಎಂದ ಹೊನ್ನಾಳಿ ಹೋರಿಗೆ ಗುಮ್ಮಿದ್ಯಾರು? ಶಿಸ್ತು ಸಮಿತಿ ರಚನೆ ಬಗ್ಗೆ ರಾಜ್ಯಾಧ್ಯಕ್ಷ ಕಟೀಲು ಕೊಟ್ಟಂತಹ ಸ್ಪಷ್ಟನೆಯಾದರೂ ಏನು ನೋಡೋಣ. ಬಿಜೆಪಿಯಲ್ಲಿ ಬಿರುಗಾಳಿ. ನ್ಯೂಸ್ ಟಾಪ್ 9ನಲ್ಲಿ ಬಿಎಸ್ವೈ ರಾಜೀನಾಮೆ ಹೇಳಿಕೆ ಬೆನ್ನಲ್ಲೇ ಸಹಿ ಸಂಗ್ರಹ ಬಿಜೆಪಿಯಲ್ಲಿ ಭಾರೀ ತಲ್ಲಣ ಮೂಡಿಸಿದೆ. ಸಹಿ ಸಂಗ್ರಹ ವಿಚಾರವಾಗಿ ಶಾಸಕ ರೇಣುಕಾಚಾರ್ಯಗೆ ಸಚಿವ ಕೆಎಸ್ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ. ಪರ ವಿರೋಧ ಸಹಿ ಸಂಗ್ರಹಕ್ಕೆ ನಮ್ಮ ಯಾವುದೇ ಬೆಂಬಲವಿಲ್ಲ. ಸಹಿ ಸಂಗ್ರಹ ಮಾಡುವ ರೇಣುಕಾಚಾರ್ಯರ ಹುಲಿವೇಷದ ಆಟ ಬಿಜೆಪಿಯಲ್ಲಿ ನಡೆಯೋದಿಲ್ಲ ಅಂತ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಡಿಕೆಶಿ ಸಿದ್ದರಾಮಯ್ಯ ದ್ವಂದ್ವ ಹೇಳಿಕೆ ಕುತಂತ್ರ ರಾಜಕಾರಣ ಮಾಡ್ತಾ ಇದ್ದು, ಡಿಕೆಶಿ ಡಬಲ್ ಗೇಮ್ ಆಡೋದು ಬಿಡಬೇಕು ಅಂತ ಗುಡುಗಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರ ಸಚಿವ ಕೆಎಸ್ ಈಶ್ವರಪ್ಪ ಬ್ಯಾಟ್ ಬೀಸಿದ್ದಾರೆ. ಬಿಜೆಪಿ ಶಿಸ್ತಿನ ಪಕ್ಷ, ಸಿಎಂ ಬಿಎಸ್ವೈ ಒಬ್ಬ ಪ್ರಬುದ್ಧ ರಾಜಕಾರಣಿ. ಹೀಗಾಗಿ ರಾಜೀನಾಮೆ ವಿಚಾರ ಪ್ರಸ್ತಾಪಿಸಿ ಯಡಿಯೂರಪ್ಪ ಹೇಳಿದ್ದಾರೆ ಅಂತ ಈಶ್ವರಪ್ಪ ತಿಳಿಸಿದ್ರು. ಅಲ್ಲದೆ ಬಿಜೆಪಿಯಲ್ಲಿ ಸಿಎಂ ಆಗೋರು ಬಹಳಷ್ಟು ಜನರಿದ್ದಾರೆ ಎಂದಿದ್ದಾರೆ ಎಂದು ಈಶ್ವರಪ್ಪ ಹೇಳಿದ್ರು.
ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಹೈಕಮಾಂಡ್ ಸೂಚಿಸಿದ್ರೆ ರಾಜೀನಾಮೆ ಕೊಡ್ತೇನೆ ಅಂತ ಯಡಿಯೂರಪ್ಪ ತಿಳಿಸಿದ್ದಾರೆ. ಇದು ಒಬ್ಬ ಆದರ್ಶ ಕಾರ್ಯಕರ್ತನ ಲಕ್ಷಣ. ಎಲ್ಲಾ ಕಾರ್ಯಕರ್ತರಿಗೆ ಪ್ರೇರಣೆಯಾಗುವಂತೆ ಹೇಳಿಕೆ ನೀಡಿದ್ದಾರೆ ಅಂತ ನಳಿನ್ ಹೇಳಿದ್ರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಎಲ್ಲೂ ಚರ್ಚೆಯಾಗಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಮಟ್ಟದಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೋರ್ ಕಮಿಟಿ ಸೇರಿದಂತೆ ಎಲ್ಲಿಯೂ ಚರ್ಚೆಯಾಗಿಲ್ಲ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ ಅಂತ ನಳಿನ್ ಕುಮಾರ್ ಕಟೀಲ್ ತಿಳಿಸಿದರು. ಬಿಜೆಪಿಯಲ್ಲಿ ಶಿಸ್ತು ಸಮಿತಿ ರಚನೆ ಆಗಿದೆ ಎಂಬ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಧಿಕಾರವಿದ್ದಾಗ ನೋವು ಭಾವನೆ ವ್ಯಕ್ತಪಡಿಸುವುದು ಸಹಜ. ಅದಕ್ಕಾಗಿ ಈಗಾಗಲೇ ಒಂದು ತಂಡವನ್ನ ರಚನೆ ಮಾಡಿದ್ದೇವೆ. ರಾಜಕೀಯ ಯೋಜನೆ ಬಗ್ಗೆ ಪ್ರತಿ ತಿಂಗಳು ಸಮಿತಿ ಸಭೆ ಸೇರಿ ಚರ್ಚೆ ನಡೆಸಲಿದೆ ಅಂತ ನಳಿನ್ ಕುಮಾರ್ ಕಟೀಲ್ ತಿಳಿಸಿದರು. ಬಿಜೆಪಿಯಲ್ಲಿ ಸಹಿ ಸಂಗ್ರಹ, ಒತ್ತಾಯ ಇದೆಲ್ಲ ಇಲ್ಲ ಅಂತ ನಳಿನ್ ಕುಮಾರ್ ಕಟೀಲ್ ತಿಳಿಸಿದ್ದಾರೆ. ಶಾಸಕರ ಸಹಿ ಸಂಗ್ರಹ ಅಭಿಯಾನ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಸಹಿ ಸಂಗ್ರಹ ಮಾಡುವ ಅಭಿಯಾನದಂತಹ ಪದ್ಧತಿ ಬಿಜೆಪಿಯಲ್ಲಿಲ್ಲ. ನಮ್ಮಲ್ಲಿ ಹೈಕಮಾಂಡ್ ಇದೆ, ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡ್ತಾರೆ. ಹೈಕಮಾಂಡ್ ಕೈಗೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ ಅಂತ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ವರಿಷ್ಠರು ಸೂಚಿಸಿದ್ರೆ ರಾಜೀನಾಮೆ ಅಂತ ಸಿಎಂ ಬಿಎಸ್ವೈ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಅಂತ ದಾವಣಗೆರೆಯಲ್ಲಿ ಸಚಿವ ಬೈರತಿ ಬಸವರಾಜ್ ತಿಳಿಸಿದ್ದಾರೆ. ಇನ್ನು 2 ವರ್ಷ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿರ್ತಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಅವರ ನೇತೃತ್ವದಲ್ಲೇ ಮುಂದಿನ ಚುನಾವಣೆ ಎದುರಿಸುತ್ತೇವೆ. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದ್ದೇವೆ ಅಂತ ಬೈರತಿ ಬಸವರಾಜ್ ಹೇಳಿದ್ರು. ಅಲ್ಲದೆ ಎಲ್ಲಾ ಸಚಿವರು, ಶಾಸಕರು ಸಿಎಂ ಬಿಎಸ್ವೈ ಬೆಂಬಲಕ್ಕಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ರು. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಸಚಿವ ಬೈರತಿ ಬಸವರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಎಲ್ಲರೂ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪರವಾಗಿದ್ದಾರೆ. ಕೊರೋನಾ ಕಷ್ಟಕಾಲದಲ್ಲೂ ಉತ್ತಮ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಶಾಸಕ ಯತ್ನಾಳ್ ಒಬ್ಬರು ಅಪಸ್ವರ ತೆಗಿತಾನೆ ಇದ್ದು ಕಳೆದ 2 ವರ್ಷಗಳಿಂದ ಅಸಮಾಧಾನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಎಂಬ ಅಸಮಾಧಾನವಿದೆ. ಅದಕ್ಕಾಗಿ ಹೀಗೆ ಮಾತನಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಜೊತೆಗೆ ಸಹಿ ಸಂಗ್ರಹದಲ್ಲಿ ಪರ ವಿರೋಧ ಅಂತೇನೂ ಇಲ್ಲ ಅಂತ ತಿಳಿಸಿದ್ದಾರೆ. ಸಚಿವ ಸಿಪಿ ಯೋಗೇಶ್ವರ್ ವಾಗ್ದಾಳಿ ನಡೆಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮೌನವಾಗಿದ್ದಾರೆ. ಸಚಿವ ಯೋಗೇಶ್ವರ್ ಹೇಳಿಕೆ ಬಗ್ಗೆ ಉತ್ತರಿಸಲು ಡಿಕೆಶಿ ನಿರಾಕರಿಸಿದ್ದಾರೆ. ಸಿಡಿ ಸಂಸ್ಕೃತಿ ಡಿಕೆಶಿ ಸಂಸ್ಕೃತಿ ಅಂತ ಸಿಪಿ ಯೋಗೇಶ್ವರ್ ಆರೋಪ ಮಾಡಿದ್ರು. ಅಲ್ಲದೆ ತಿಹಾರ್ ಜೈಲಿಗೆ ಹೋದವರಿಂದ ಹೇಳಿಸಿಕೊಳ್ಬೇಕಿಲ್ಲ. ಡಿಕೆಶಿ ಬಿಜೆಪಿ ಮೆಂಬರ್ಶಿಪ್ ತೆಗೆದುಕೊಳ್ಳಲಿ ಅಂತ ಡಿಕೆಶಿ ವಿರುದ್ಧ ಯೋಗೇಶ್ವರ್ ವಾಗ್ದಾಳಿ ನಡೆಸಿದ್ರು. ಇದೆಲ್ಲದರ ಬಗ್ಗೆ ಕೇಳಿದ್ರೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಕಿಮ್ಸ್ನ ದಗಲ್ಬಾಜಿ ಡಾಕ್ಟರ್ಸ್ಗೆ ಭರ್ಜರಿ ಬಿಸಿ ಮುಟ್ಟಿಸಿದ ಟಿವಿ9. ಶೋಕಾಸ್ ನೋಟಿಸ್ಗೆ ಗಿಮಿಕ್ ರೀತಿ ಉತ್ತರ ಕೊಟ್ಟಿದ್ದು ಹೇಗೆ ವೈದ್ಯರ ಬಗ್ಗೆ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಸುವುದು ಯಾವಾಗ? ನೋಡೋಣ ಕಿಮ್ಸ್ ಕರ್ಮಕಾಂಡ ನ್ಯೂಸ್ ಟಾಪ್ 9ನಲ್ಲಿ. ಟಿವಿ9 ಸ್ಟಿಂಗ್ ಆಪರೇಷನ್ ಅಲ್ಲಿ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆ ವೈದ್ಯರ ಕರ್ಮಕಾಂಡ ಬಯಲಾಗಿತ್ತು. ಆ ಬಳಿಕ ವರದಿ ಬಳಿಕವಾದ್ರೂ ಮೈಗಳ್ಳ ಡಾಕ್ಟರ್ಗಳು ಕರ್ತವ್ಯಕ್ಕೆ ಬಂದಿದ್ದಾರಾ? ಕೇವಲ ಪಂಚ್ ಮಾಡಿ ಮತ್ತೆ ಖಾಸಗಿ ಆಸ್ಪತ್ರೆಗೆ ಕಮಾಯಿಗೆ ಹೋದ್ರಾ? ಲಕ್ಷ ಸಂಬಳ ಎಣಿಸೋ ಸರ್ಕಾರಿ ವೈದ್ಯರ ಕಣ್ಣಾಮುಚ್ಚಾಲೆ ನಿಂತಿಲ್ವಾ ಅನ್ನೋ ಪ್ರಶ್ನೆ ಎದ್ದಿತ್ತು. ಇದೀಗ ಟಿವಿ9 ವರದಿಯಿಂದ ಮೈಗಳ್ಳ ವೈದ್ಯರಿಗೆ ಬಿಸಿ ಮುಟ್ಟಿದ್ದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಟಿವಿ9 ರಹಸ್ಯ ಕಾರ್ಯಾಚರಣೆಯಲ್ಲಿ ಕೆಲಸಗಳ್ಳ ಡಾಕ್ಟರ್ಸ್ ಕಳ್ಳಾಟ ಬಟಾ ಬಯಲಾಗಿದ್ದು, ವರದಿ ಪ್ರಸಾರವಾದ ಬಳಿಕ ಮೈಗಳ್ಳ ಡಾಕ್ಟರ್ಗಳಲ್ಲಿ ನಡುಕ ಶುರುವಾಗಿದೆ. ಐಸ್ಪೈಸ್ ಆಟವಾಡ್ತಿದ್ದ ಡಾಕ್ಟರ್ಗಳಿಗೆ ಕಿಮ್ಸ್ ಡೈರೆಕ್ಟರ್ ಡಾಕ್ಟರ್ ರಾಮಲಿಂಗಪ್ಪ ಶಾಕ್ ಕೊಟ್ಟಿದ್ದು, ಮೈಗಳ್ಳ 11 ಡಾಕ್ಟರ್ಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಉತ್ತರಿಸುವಂತೆ ಖಡಕ್ ಆಗಿ ಸೂಚಿಸಿದ್ದಾರೆ. ಕೆಲಸಗಳ ವೈದ್ಯ ಡಾಕ್ಟರ್ ದತ್ತಾತ್ರೇಯ ಬಂಡ್ಗೆ ಕಿಮ್ಸ್ ನಿರ್ದೇಶಕರು ಪ್ರತ್ಯೇಕ ನೋಟಿಸ್ ಕೊಟ್ಟಿದ್ದಾರೆ. ಮೈಗಳ್ಳ ವೈದ್ಯ ರಜೆ ಇರೋ ಕಾರಣದಿಂದಾಗಿ ಪ್ರತ್ಯೇಕ ನೋಟಿಸ್ ನೀಡಿದ್ದಾರೆ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ 11 ವೈದ್ಯರು ಕೆಲಸ ಮಾಡೋದಕ್ಕೆ ಕಳ್ಳಾಟವಾಡ್ತಾ ಇದ್ರು. ವೈದ್ಯರ ಕಳ್ಳಾಟದ ಬಗ್ಗೆ ಟಿವಿ9ನಲ್ಲಿ ವಿಸ್ತೃತ ವರದಿ ಬಿತ್ತರವಾಗಿತ್ತು. ಕರ್ತವ್ಯಕ್ಕೆ ಚಕ್ಕರ್ ಹಾಕ್ತಿದ್ದಕ್ಕೆ ನೋಟಿಸ್ ನೀಡಿದ್ದಕ್ಕೆ ಮೈಗಳ್ಳ ವೈದ್ಯರು ಅಲರ್ಟ್ ಆಗಿದ್ದಾರೆ. ನೋಟಿಸ್ ನೋಡ್ತಿದ್ದಂತೆ 9 ಜನ ಡಾಕ್ಟರ್ಸ್ ನೋಟಿಸ್ಗೆ ತಕ್ಷಣವೇ ಉತ್ತರ ಕೊಟ್ಟಿದ್ದಾರೆ. ಆ ಪೈಕಿ ಡಾಕ್ಟರ್ ದತ್ತಾತ್ರೇಯ ಬಂಟ್ ಮತ್ತು ಡಾಕ್ಟರ್ ಹಿರೇಗೌಡರಿಂದ ನಿರ್ದೇಶಕರು ನೀಡಿದ ನೋಟಿಸ್ಗೆ ಉತ್ತರಿಸಿದ್ದಾರೆ.
ಕಿಮ್ಸ್ ನಿರ್ದೇಶಕರು ನೋಟಿಸ್ ನೀಡುತ್ತಿದ್ದಂತೆ ಮೈಗಳ್ಳ ವೈದ್ಯರು ತಮ್ಮದೇನೂ ತಪ್ಪಿಲ್ಲ ಎನ್ನುವಂತೆ ಆನ್ಸರ್ ಕೊಟ್ಟಿದ್ದಾರೆ. ಅದರಲ್ಲೂ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಿರುವಂತಹ ಡಾಕ್ಟರ್ ಜಿಸಿ ಪಾಟೀಲ ಡ್ಯೂಟಿ ಮುಗಿಸಿ ಮನೆಗೆ ಹೋಗಿದ್ದಾಗಿ ಉತ್ತರಿಸಿದ್ದಾರೆ. ಜೂನ್ 1ರಂದು ಮಧ್ಯಾಹ್ನ 2ರಿಂದ 8 ಗಂಟೆವರೆಗೆ ಡ್ಯೂಟಿ ಮುಗಿಸಿ ಮನೆಗೆ ತೆರಳಿದ್ದೇನೆ. ಈ ಆರೋಪವು ತಮಗೆ ಸಂಬಂಧಪಟ್ಟಿರುವುದಿಲ್ಲ ಹಾಗೂ ಸತ್ಯಾಸತ್ಯತೆಯನ್ನು ವಿಚಾರಿಸುವುದಕ್ಕೆ ಅಭ್ಯಂತರವಿಲ್ಲ ಅಂತ ನೋಟಿಸ್ಗೆ ಆನ್ಸರ್ ಮಾಡಿದ್ದಾರೆ. ಟಿವಿ9ನಲ್ಲಿ ಕಳ್ಳಗೆಲಸ ವೈದ್ಯರ ವರದಿ ಪ್ರಸಾರವಾಗ್ತಿದ್ದಂತೆ ಕಿಮ್ಸ್ ಆಸ್ಪತ್ರೆಗೆ ಧಾರವಾಡ ಜಿಲ್ಲಾಧಿಕಾರಿ ಭೇಟಿ ನೀಡಲಿದ್ದಾರೆ. ಕಿಮ್ಸ್ ವೈದ್ಯರ ಕರ್ಮಕಾಂಡದ ಬೆನ್ನಲ್ಲೇ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ನಿತೇಶ್ ಪಟೇಲ್ ಖುದ್ದು ಭೇಟಿ ನೀಡಲಿದ್ದಾರೆ. ಕಿಮ್ಸ್ನಲ್ಲಿ ಪರಿಶೀಲನೆ ಕೂಡ ನಡೆಸಲಿದ್ದಾರೆ. ನೋಟಿಸ್ ನೀಡಿದ ಬೆನ್ನಲ್ಲೇ ಮೈಗಳ್ಳ ವೈದ್ಯರು ಒತ್ತಡ ತಂತ್ರಕ್ಕೆ ಮುಂದಾಗಿದ್ದಾರೆ. ತಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಪ್ರಭಾವಿಗಳಿಗೆ ಒತ್ತಡ ಹಾಕಿಸಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲದೆ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಮೇಲೂ ಒತ್ತಡಕ್ಕೆ ಯತ್ನಿಸಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಕಿಮ್ಸ್ ಡಾಕ್ಟರ್ಸ್ ಅಸೋಸಿಯೇಷನ್ ಮೂಲಕ ನಿನ್ನೆ 100ಕ್ಕೂ ಹೆಚ್ಚು ವೈದ್ಯರಿಂದ ಕ್ರಮ ಕೈಗೊಳ್ಳದಂತೆ ಮನವಿ ಮಾಡಿದ್ದಾರೆ ಅಂತಾನೂ ಹೇಳಲಾಗಿದೆ. ಕೆಲಸಗಳ ವೈದ್ಯರಿಗೆ ಕಿಮ್ಸ್ ನಿರ್ದೇಶಕ ನೋಟಿಸ್ ನೀಡಿದ್ದು, ನೋಟಿಸ್ನಲ್ಲಿ 3 ಕಡೆ ಟಿವಿ9 ವರದಿ ಪ್ರಸ್ತಾಪಿಸಿದ್ದಾರೆ. ನೀವು ಕಚೇರಿ ಅವಧಿಯಲ್ಲಿ ಕೇವಲ ಬಯೋಮೆಟ್ರಿಕ್ ಹಾಜರಾತಿ ನೀಡ್ತೀರಿ. ಪಂಚ್ ಬಳಿಕ ಖಾಸಗಿ ಆಸ್ಪತ್ರೆಗಳಿಗೆ ಮನೆಗೆ ಹೋಗ್ತಾ ಇರೋದ್ರ ಬಗ್ಗೆ ಟಿವಿ9 ವರದಿ ಬಿತ್ತರವಾಗಿದೆ. ಈ ನೋಟಿಸ್ ನೀಡಿದ ತಕ್ಷಣವೇ ಲಿಖಿತ ಹೇಳಿಕೆ ಮೂಲಕ ಕಾರಣ ನೀಡಿ ಅಂತ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ವೇಳೆ ನೀವು ಹೇಳಿಕೆ ನೀಡಿದ್ರೆ ಮುಂದಿನ ಕ್ರಮಕ್ಕೆ ಒತ್ತಾಯಿಸಿ ಪ್ರಾಧಿಕಾರಕ್ಕೆ ಶಿಫಾರಸು ಮಾಡ್ತೇವೆ ಅಂತಾನೂ ಎಚ್ಚರಿಸಿದ್ದಾರೆ. ಮೈಗಳ್ಳ ವೈದ್ಯರ ಬಗ್ಗೆ ಇಂದು ಸಂಜೆ ವೇಳೆಗೆ ನಾವು ವರದಿ ಸಲ್ಲಿಕೆ ಮಾಡ್ತೇವೆ ಅಂತ ಕಿಮ್ಸ್ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಟಿವಿ9ಗೆ ಮಾಹಿತಿ ನೀಡಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಜನ ನೋಟಿಸ್ಗೆ ಉತ್ತರಿಸಿದ್ದಾರೆ. ಉಳಿದವರು ನೀಡ್ತೇನೆ ಎಂದಿದ್ದಾರೆ. ಎಲ್ಲರ ಉತ್ತರ ಬಂದ ಮೇಲೆ ವರದಿ ಸಿದ್ಧಪಡಿಸಲಾಗುವುದು. ಬಳಿಕ ಡಿಸಿ ಮತ್ತು ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಸುತ್ತೇವೆ ಅಂತ ಕಿಮ್ಸ್ ನಿರ್ದೇಶಕರು ತಿಳಿಸಿದ್ದಾರೆ. ಕೆಲ ವೈದ್ಯರು ನಾವೆಲ್ಲ ಕೊರೋನಾ ಕೆಲಸ ಮಾಡಿದ್ದೇವೆ ಅಂತ ನೋಟಿಸ್ಗೆ ಉತ್ತರ ನೀಡಿದ್ದಾರೆ. ಎಲ್ಲವನ್ನ ಪರಿಶೀಲಿಸಿ ವರದಿ ಸಲ್ಲಿಸುತ್ತೇವೆ ಅಂತಾನೂ ಕೂಡ ನಿರ್ದೇಶಕ ಡಾಕ್ಟರ್ ರಾಮಲಿಂಗಪ್ಪ ಮಾಹಿತಿ ನೀಡಿದ್ದಾರೆ. ತಲೆಮರೆಸಿಕೊಂಡಿರೋ ಸಿಡಿಗೇಡಿಗಳಿಗೆ ಸಿಗಲಿದೆಯಾ ಜಾಮೀನು? ನಿರೀಕ್ಷಣಾ ಜಾಮೀನು ಸಿಗದಿದ್ರೆ ಆರೋಪಿಗಳ ಪ್ಲಾನ್ ಏನು? ಎಸ್ಐಟಿ ವಿರುದ್ಧವೇ ಹೈಕೋರ್ಟ್ಗೆ ಯುವತಿ ಅರ್ಜಿ ಸಲ್ಲಿಸಿದ್ದೇನು? ನೋಡೋಣ ಸಿಡಿಗೇಡಿಗಳ ಭವಿಷ್ಯ ನ್ಯೂಸ್ ಟಾಪ್ 9ನಲ್ಲಿ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಸಿಡಿಯಲ್ಲಿರೋದು ನಾನೇ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ ಮೇಲೆ ಆರೋಪಿಗಳು ಅಲರ್ಟ್ ಆಗಿದ್ದು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ನಿರೀಕ್ಷಣಾ ಜಾಮೀನಿನ ಭವಿಷ್ಯ ನಿರ್ಧಾರವಾಗಲಿದೆ. ನಾಪತ್ತೆಯಾಗಿರುವವರಿಗೆ ಪೊಲೀಸರು ತಲಾಶೆ ನಡೆಸ್ತಾ ಇದ್ದು ಜಾಮೀನು ಪಡೆಯೋಕೆ ಸಿಡಿ ಆರೋಪಿಗಳು ಪ್ಲಾನ್ ಮಾಡಿದ್ದಾರೆ. ಇಂದು ಮಧ್ಯಾಹ್ನ ಸಿಡಿ ಪ್ರಕರಣದ ಆರೋಪಿಗಳಾದ ನರೇಶ್, ಶ್ರವಣ್ ಜಾಮೀನು ಅರ್ಜಿ ಭವಿಷ್ಯ ಹೊರಬೀಳಲಿದೆ. ನಿರೀಕ್ಷಣಾ ಜಾಮೀನು ಸಂಬಂಧ ಆದೇಶ ಕಾಯ್ದಿರಿಸಿದ್ದ 91ನೇ ಸಿಸಿಎಚ್ ಕೋರ್ಟ್ ಆದೇಶ ಪ್ರಕಟಿಸಲಿದೆ. ಬಂಧನ ಭೀತಿಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ನರೇಶ್ ಮತ್ತು ಶ್ರವಣ್ ಅರ್ಜಿ ಸಲ್ಲಿಸಿದ್ರು. ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆದು ಆದೇಶ ಕಾಯ್ದಿರಿಸಲಾಗಿತ್ತು. ಇಂದು ಆರೋಪಿಗಳ ಅರ್ಜಿ ಆದೇಶ ಪ್ರಕಟವಾಗಲಿದೆ. ಹೀಗಾಗಿ 91ನೇ ಸಿಸಿಎಚ್ ನ್ಯಾಯಾಲಯದ ಆದೇಶದತ್ತ ಎಲ್ಲರ ಚಿತ್ತ ನೆಟ್ಟಿದೆ. ನರೇಶ್, ಶ್ರವಣ್ ಸಲ್ಲಿಸಿದ್ದ ಜಾಮೀನು ಅರ್ಜಿಗೆ ಎಸ್ಐಟಿ ಆಕ್ಷೇಪ ಸಲ್ಲಿಸಿದೆ. ಆರೋಪಿಗಳು ತನಿಖೆಗೆ ಸಹಕರಿಸದೆ ತಲೆಮರೆಸಿಕೊಂಡಿದ್ದಾರೆ. ಹೀಗಾಗಿ ಆರೋಪಿಗಳು ತಲೆಮರೆಸಿಕೊಂಡಿದ್ದನ್ನೇ ಉಲ್ಲೇಖಿಸಿ 91ನೇ ಸಿಸಿಎಚ್ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹೀಗಾಗಿ ಆಕ್ಷೇಪಣೆಯನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ಸಿಡಿ ಕೇಸ್ನ ಆರೋಪಿಗಳಾದ ನರೇಶ್, ಶ್ರವಣ್ಗೆ ನಿರೀಕ್ಷಣಾ ಜಾಮೀನು ನೀಡೋಕೆ ಕೋರ್ಟ್ ನಿರಾಕರಿಸುವ ಸಾಧ್ಯತೆ ಇದೆ. ಇಡೀ ರಾಜ್ಯ ರಾಜಕೀಯದಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಸಂಚಲನಕ್ಕೆ ಕಾರಣವಾಗಿತ್ತು. ಸಿಡಿ ಬಹಿರಂಗವಾದಾಗಿಂದನೂ ಆರೋಪಿಗಳು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಇದ್ದು ಹಲವು ರಾಜ್ಯದಲ್ಲಿ ಹುಡುಕಾಡಿದ್ರೂ ಸಿಕ್ಕಿಲ್ಲ. ಹೀಗಾಗಿ ತನಿಖೆಗೆ ಸಹಕರಿಸದ ಹಿನ್ನೆಲೆಯಲ್ಲಿ ಜಾಮೀನನ್ನ ನಿರಾಕರಿಸುವ ಸಾಧ್ಯತೆ ಹೆಚ್ಚಾಗಿದೆ. ಕೋರ್ಟ್ ನಿರೀಕ್ಷಣಾ ಜಾಮೀನು ತಿರಸ್ಕರಿಸದೇ ಇದ್ರೆ ಆರೋಪಿಗಳ ಮುಂದಿನ ನಡೆ ಬಗ್ಗೆ ಪ್ಲಾನ್ ಮಾಡಿದ್ದಾರೆ. ಸಿಸಿಎಚ್ ಕೋರ್ಟ್ನಲ್ಲಿ ಜಾಮೀನು ಸಿಗದೇ ಇದ್ರೆ ಹೈಕೋರ್ಟ್ಗೆ ಮೊರೆ ಹೋಗುವ ಸಾಧ್ಯತೆಗಳಿವೆ. ಒಂದು ವೇಳೆ ಜಾಮೀನು ನೀಡಿದ್ರೂ ಕೋರ್ಟ್ ಷರತ್ತು ವಿಧಿಸಬಹುದಾಗಿದೆ. ಎಸ್ಐಟಿ ತನಿಖೆಗೆ ಸಹಕರಿಸುವಂತೆ ಆದೇಶಿಸಿ ಜಾಮೀನು ನೀಡಬಹುದು. ಆದರೆ ತನಿಖೆಗೆ ಸಹಕರಿಸದೆ ಪರಾರಿಯಾಗಿರೋದ್ರಿಂದ ಬೇಲ್ ಸಿಗೋದು ಡೌಟ್ ಆಗಿದೆ.
ಈಗಾಗಲೇ ಇಬ್ಬರು ಆರೋಪಿಗಳ ಜಾಡು ಪತ್ತೆ ಹಚ್ಚಿರುವ ಎಸ್ಐಟಿ ಆರೋಪಿಗಳ ಚಲನವಲನದ ಮೇಲೆ ಕಣ್ಣಿಟ್ಟಿದೆ. ಇದೇ ಕಾರಣಕ್ಕೆ ಆರೋಪಿಗಳು ಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಕಾದು ನೋಡುವ ತಂತ್ರ ಅನುಸರಿಸುತ್ತಿದ್ದಾರೆ. ಬಂಧನ ಭೀತಿಯಲ್ಲಿ ಎಸ್ಐಟಿ ತನಿಖೆಗೆ ಸಹಕರಿಸದೆ ನರೇಶ್ ಮತ್ತು ಶ್ರವಣ್ ಎಸ್ಕೇಪ್ ಆಗಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಬಿಗ್ ರಿಲೀಫ್ ಸಿಗುವ ಸಾಧ್ಯತೆ ಇದೆ. ಸಾಹುಕಾರ್ ವಿರುದ್ಧದ ಕೇಸ್ಗಳ ಸಂಬಂಧ ಬಿ ರಿಪೋರ್ಟ್ ಸಲ್ಲಿಸಲಿದ್ದಾರೆ ಅಂತ ಹೇಳಲಾಗ್ತಿದೆ. ಕಬ್ಬನ್ ಪಾರ್ಕ್ ಠಾಣೆ ಕೇಸ್ನ ಬಿ ರಿಪೋರ್ಟ್ ಹೇಳಿಕೆಗೆ ಎಸ್ಐಟಿ ತಯಾರಿ ನಡೆಸಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಯುವತಿ ತಂದೆ ತಾಯಿ ನೀಡಿದ್ದ ಕೇಸ್ನಲ್ಲೂ ಬಿ ರಿಪೋರ್ಟ್ ಸಲ್ಲಿಸಲಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ನಲ್ಲಿ ಯುವತಿ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾಳೆ. ಸಿಡಿಯಲ್ಲಿ ಇರೋದು ನಾನೇ ಅಂತ ರಮೇಶ್ ಹೇಳಿದ ಮೇಲೆ ಯುವತಿ ದಾಳ ಉರುಳಿಸಿದ್ದು ಎಸ್ಐಟಿ ವಿರುದ್ಧವೇ ಸಿಡಿದೆದ್ದಿದ್ದಾಳೆ. ಎಸ್ಐಟಿ ತನಿಖೆ ಪ್ರಶ್ನಿಸಿ ಹೈಕೋರ್ಟ್ಗೆ ಯುವತಿ ಅರ್ಜಿ ಸಲ್ಲಿಸಿದ್ದು ಎಸ್ಐಟಿ ತನಿಖೆಯನ್ನ ರದ್ದುಪಡಿಸೋಕೆ ಕೋರಿ ಮನವಿ ಮಾಡಿದ್ದು ಎಸ್ಐಟಿ ಸರ್ಕಾರ ಪೊಲೀಸ್ ಆಯುಕ್ತರಿಗೆ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿಂದ ಪೀಠ ನೋಟಿಸ್ ನೀಡಿದೆ. ಎಸ್ಐಟಿ ರದ್ದುಪಡಿಸಿ ಹೊಸ ತಂಡ ರಚಿಸೋಕೆ ಯುವತಿ ಮನವಿ ಮಾಡಿದ್ದು ಈವರೆಗಿನ ಎಸ್ಐಟಿ ತನಿಖೆ ಪರಿಗಣಿಸದಂತೆ ಕೋರಿದ್ದಾಳೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಸೂಕ್ತ ತನಿಖೆ ನಡೆದಿಲ್ಲ ಅಂತ ಯುವತಿ ಆರೋಪಿಸಿದ್ದಾಳೆ. ಆರೋಪಿಯ ಸಮರ್ಪಕ ವೈದ್ಯಕೀಯ ಪರೀಕ್ಷೆ ನಡೆದಿಲ್ಲ, ರಕ್ತ, ವೀರ್ಯ, ಉಗುರು, ಕೂದಲಿನ ಸ್ಯಾಂಪಲ್ ಅನ್ನ ಪಡೆದಿಲ್ಲ ಎಂದಿರೋ ಯುವತಿ ಕೇವಲ ಬಿಪಿ, ಶುಗರ್ ಚೆಕ್ ಮಾಡಿದ್ದಾರೆ ಅಂತ ಅರ್ಜಿಯಲ್ಲಿ ತಿಳಿಸಿದ್ದಾಳೆ. ಅಲ್ಲದೆ ಎಸ್ಐಟಿ ಮುಖ್ಯಸ್ಥ ಸೌಮೇಂದು ಮುಖರ್ಜಿ ರಜೆಯಲ್ಲಿದ್ದು ಆರೋಪಿಗೆ ಗೃಹ ಸಚಿವರೊಂದಿಗೆ ಸಂಪರ್ಕ ಇದೆ. ಹೀಗಾಗಿ ಸರ್ಕಾರ ನೇಮಿಸಿದ ತಂಡದಿಂದ ತನಿಖೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ಗೆ ಸಿಡಿಯಲ್ಲಿರುವ ಯುವತಿ ಅರ್ಜಿ ಸಲ್ಲಿಸಿದ್ದಾಳೆ. ಕೊರೋನಾ ಅಬ್ಬರದ ಮಧ್ಯೆ ಸಿಇಟಿಗೆ ಮುಹೂರ್ತ ಫಿಕ್ಸ್. ಸಿಇಟಿಯಲ್ಲಿ ಪಡೆದ ಅಂಕಗಳೇ ಮುಂದಿನ ತರಗತಿಗೆ ಪರಿಗಣನೆ ಆಗೋದು ಹೇಗೆ? ಅಕ್ರಮ ಮದ್ಯ ಸಾಗಿಸ್ತಾ ಇದ್ದವರು ಅಂಧರಾಗಿದ್ದು ಹೇಗೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ದ್ವಿತೀಯ ಪಿಯು ವಿದ್ಯಾರ್ಥಿಗಳ ಸಿಇಟಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಆಗಸ್ಟ್ 28, 29ರಂದು ಸಿಇಟಿ ನಡೆಸೋಕೆ ನಿರ್ಧಾರ ಮಾಡಲಾಗಿದೆ. ಈ ಹಿಂದೆಯೇ ಸಿಇಟಿಗೆ ದಿನಾಂಕ ನಿಗದಿಸಲಾಗಿತ್ತು. ಅದರಂತೆ ಉನ್ನತ ಶಿಕ್ಷಣ ಸಚಿವ ಡಿಸಿಎಂ ಅಶ್ವತ್ಥ ನಾರಾಯಣ ನೇತೃತ್ವದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಆಗಸ್ಟ್ 28, 29ರಂದು ದ್ವಿತೀಯ ಪಿಯು ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆ ನಡೆಯಲಿದೆ. ಮೊದಲ ದಿನ ಗಣಿತ, ಜೀವಶಾಸ್ತ್ರ ಪರೀಕ್ಷೆಗಳು, ಎರಡನೇ ದಿನ ರಸಾಯನಶಾಸ್ತ್ರ, ಭೌತಶಾಸ್ತ್ರ ಪರೀಕ್ಷೆ ನಡೆಯುತ್ತೆ. ಇನ್ನು ಮೂರನೇ ದಿನ ಗಡಿನಾಡ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರುತ್ತೆ. ಈ ಬಗ್ಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಮಾಹಿತಿ ನೀಡಿದ್ದಾರೆ. ಸಿಇಟಿ ಎಕ್ಸಾಮ್ಗೆ ದ್ವಿತೀಯ ಪಿಯುಸಿ ಅಂಕ ಪರಿಗಣಿಸುವುದಿಲ್ಲ ಅಂತ ಬೆಂಗಳೂರಿನಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಹೇಳಿದ್ದಾರೆ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ನೇರವಾಗಿ ಪಾಸ್ ಆಗೋದ್ರಿಂದ ಸಿಇಟಿ ಎಕ್ಸಾಮ್ಗೆ ದ್ವಿತೀಯ ಪಿಯು ಗ್ರೇಡ್ ಪರಿಗಣಿಸೋದಿಲ್ಲ. ಸಿಇಟಿ ಎಕ್ಸಾಮ್ನಲ್ಲಿ ಪಡೆದ ಅಂಕಗಳೇ ಮುಂದಿನ ತರಗತಿಗೆ ಪರಿಗಣನೆ ಅಂತ ಅಶ್ವತ್ಥ ನಾರಾಯಣ್ ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳು ಘರ್ಜಿಸಿವೆ. ನಂಜನಗೂಡಿನ ನಂಜುಂಡೇಶ್ವರ ದೇಗುಲದ ಬಳಿ ತಾಲೂಕು ಆಡಳಿತ ತೆರವು ಕಾರ್ಯಾಚರಣೆ ನಡೆಸಿದೆ. ಚಾಮರಾಜನಗರ ಬೈಪಾಸ್ ರಸ್ತೆ ಬಳಿ ಒತ್ತುವರಿಯಾಗಿದ್ದ 18 ಎಕರೆ ಭೂಮಿಯನ್ನ ಮರುವಶಕ್ಕೆ ಪಡೆಯಲಾಗಿದೆ. ಹಲವಾರು ವರ್ಷಗಳಿಂದಲೂ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಳ್ಳಲಾಗಿತ್ತು. ಹೀಗಾಗಿ ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ಒತ್ತುವರಿ ತೆರವು ಮಾಡಿದ್ದು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಚರಂಡಿ ನಿರ್ಮಾಣಕ್ಕೆ ನವನಗರ ಸೆಕ್ಟರ್ ನಂಬರ್ 20ರಲ್ಲಿ ತೆರವು ಮಾಡಲಾಗಿದೆ. ಆದರೆ ನೋಟಿಸ್ ನೀಡದೆ ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳಿಂದ ತೆರವು ಕಾರ್ಯ ನಡೆಸಿದ್ದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಬ್ಲಾಕ್ ಇರುವ ಚರಂಡಿಗಳನ್ನು ಮೊದಲು ತೆರವುಗೊಳಿಸಿ ಬಳಿಕ ಮನೆಯ ಮೆಟ್ಟಿಲುಗಳನ್ನು ತೆರವುಗೊಳಿಸಿ ಅಂತ ಆಗ್ರಹಿಸಿದ್ದಾರೆ. ಅಡವಿಟ್ಟ ಚಿನ್ನವನ್ನ ವಾರಸುದಾರರಿಗೆ ತಿಳಿಸದೆ ಹರಾಜು ಹಾಕಿದ ಆರೋಪ ಸಂಬಂಧ ಮೈಸೂರಿನ ಕ್ಯಾಥೋಲಿಕ್ ಸಿರಿಯಾನ್ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಸಿಬ್ಬಂದಿಯ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಪಡುವಾರಹಳ್ಳಿಯ ರಾಜು ಎಂಬುವರು ಬ್ಯಾಂಕ್ನಲ್ಲಿ 87.1 ಗ್ರಾಂ ತೂಕದ ಚಿನ್ನಾಭರಣವನ್ನ ಡಿಸೆಂಬರ್ 28ರಂದು ಅಡ ಇಟ್ಟು 2.9 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಅಲ್ಲದೆ ಮೇ 18ರಂದು ಬ್ಯಾಂಕಿಗೆ 4 ತಿಂಗಳ ಬಡ್ಡಿ ಹಣ 20,000 ಕಟ್ಟಿದ್ದಾರೆ. ಹೀಗಿದ್ರೂ ಹರಾಜು ಹಾಕಿದ್ದು ದೇವರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಲಾಕ್ಡೌನ್ನಿಂದ ಸಂಕಷ್ಟಕ್ಕೆ ಸಿಲುಕಿ ರಸ್ತೆ ಬದಿ ಜೀವನ ಕಳೀತಾ ಇದ್ದ 2 ಕುಟುಂಬಗಳಿಗೆ ತಹಶೀಲ್ದಾರ್ ಆಸರೆಯಾಗಿದ್ದಾರೆ. ನಂಜನಗೂಡಿನ ಅಂಬೇಡ್ಕರ್ ಭವನದ ಬಳಿ ಬಸ್ ನಿಲ್ದಾಣದಲ್ಲಿ 2 ಕುಟುಂಬ ಆಶ್ರಯ ಪಡಿತಾ ಇತ್ತು. ತಮ್ಮ ವಾಹನದಲ್ಲಿ ಅದೇ ರಸ್ತೆಯಲ್ಲಿ ತೆರಳುತ್ತಾ ಇದ್ದ ತಹಶೀಲ್ದಾರ್ ಮೋಹನ್ ಕುಮಾರಿ ಕುಟುಂಬದ ಪರಿಸ್ಥಿತಿಗೆ ಮರುಗಿ ಕೂಡಲೇ ನಿರಾಶ್ರಿತರ ಕೇಂದ್ರದಲ್ಲಿ ಆಶ್ರಯ ನೀಡೋಕೆ ವ್ಯವಸ್ಥೆ ಮಾಡಿದ್ದಾರೆ. ಆಂಧ್ರಪ್ರದೇಶದ ಕಡಪದ ನಾಗರಾಜುಪೇಟದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದಿದೆ. ಬೆಳಗಿನ ಜಾವ 2 ಗಂಟೆ ಸುಮಾರಿಗೆ ಕಟ್ಟಡ ಕುಸಿದಿದ್ದು ಹೊರಗೆ ಓಡಿ ಬಂದು ನಿವಾಸಿಗಳು ಅಪಾಯದಿಂದ ಪಾರಾಗಿದ್ದಾರೆ. ಬೈಕ್ ಸೇರಿದಂತೆ ಇತರ ಸಾಮಾನುಗಳು ಕಟ್ಟಡದ ಅವಶೇಷಗಳ ಅಡಿ ಸಿಕ್ಕು ನುಜ್ಜುಗುಜ್ಜಾಗಿದೆ. ಕಟ್ಟಡ ಹಳೆಯದಾಗಿದ್ದರಿಂದ ಶಿಥಿಲಗೊಂಡಿದ್ದು ಕುಸಿದಿದೆ ಎನ್ನಲಾಗಿದೆ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ಇದೀಗ TV9 ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.